ಶಾಲಾ ಬಸ್ ಸಿಬ್ಬಂದಿಗಳ ನಿರ್ಲಕ್ಷ್ಯತನದಿಂದಾಗಿ ಎಲ್ಕೆಜಿ ವಿದ್ಯಾರ್ಥಿಯೋರ್ವ ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ದೊಡ್ಡೂರು ಗ್ರಾಮದ ಬಳಿ ನಡೆದಿದೆ. 4 ವರ್ಷದ ಪ್ರಥಮ್ ಅರುಣ್ ಲಮಾಣಿ ಎಂಬ ಬಾಲಕ ಮೃತ ದುರ್ದೈವಿ. ಇವರು ದೊಡ್ಡೂರು ತಾಂಡಾ ನಿವಾಸಿ. ಪ್ರಥಮ್ ಶಿಗ್ಲಿ ಗ್ರಾಮದ ಲಿಟಲ್ ಹಾರ್ಟ್ ಸ್ಕೂಲ್ನಲ್ಲಿ ಎಲ್ಕೆಜಿ ವಿದ್ಯಾರ್ಥಿಯಾಗಿದ್ದ. ಮೃತ ಬಾಲಕನ ತಂದೆ ಭಾರತೀಯ ಸೈನಿಕ ಸೇವೆಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತಿದ್ದು ರಜೆಯ ಮೇಲೆ ಸ್ವಗ್ರಾಮದಲ್ಲಿ ಇದ್ದರು. ಪ್ರಥಮ್ ಪ್ರತಿದಿನದಂತೆ ಶಾಲಾ ಬಸ್ನಲ್ಲಿ ಶಾಲೆಗೆ ತೆರಳುತ್ತಿದ್ದನು. ಆದರೆ ಶಾಲೆಯಿಂದ ಮರಳಿ ದೊಡ್ಡೂರು ತಾಂಡಾಕ್ಕೆ ವಿದ್ಯಾರ್ಥಿಯನ್ನು ಬಸ್ನಲ್ಲಿ ಕರೆತರಲಾಗಿತ್ತು. ಆದರೆ ದೊಡ್ಡೂರು ಗ್ರಾಮದ ಹೊರವಲಯದ ವೇಳೆ ಬಸ್ ಬಾಗಿಲಿನಿಂದ ಕೆಳಗೆ ಬಿದ್ದು ಮೃತಪಟ್ಟಿದ್ದಾನೆ. ಆದರೂ ಬಸ್ ಸುಮಾರು 300 ಮೀಟರ್ ದೂರ ಕ್ರಮಿಸಿದೆ. ಆದರೂ ವಿಷಯವನ್ನು ಗಂಭೀರವಾಗಿ ಪರಿಗಣಿಸದೆ ಮಗುವನ್ನು ಆಸ್ಪತ್ರೆಗೆ ದಾಖಲಿಸುವ ಬದಲು ಸ್ಥಳದಲ್ಲಿಯೇ ಬಿದ್ದ ಮಗುವನ್ನ ಎತ್ತಿ ಮತ್ತೆ ಬಸ್ಗೆ ಹಾಕಿಕೊಂಡು ಯಾರಿಗೂ ಮಾಹಿತಿ ನೀಡದೆ ಬಸ್ ಅನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ವಿದ್ಯಾರ್ಥಿಗಳ ಸಮೇತವೇ ಯಾರೂ ಇಲ್ಲದ ಪ್ರದೇಶದಲ್ಲಿ ಬಸ್ ನಿಲ್ಲಿಸಿ ಎಸ್ಕೇಪ್ ಆಗಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿ ಬಂದಿವೆ. ಜೊತೆಗೆ ಶಾಲಾ ಬಸ್ನ ಸುರಕ್ಷತಾ ಲೋಪವೇ ಈ ದುರಂತಕ್ಕೆ ಕಾರಣ ಎಂಬ ಆರೋಪಗಳು ಸ್ಥಳೀಯರಿಂದ ವ್ಯಕ್ತವಾಗಿವೆ. ಈ ದುರ್ಘಟನೆಯಿಂದ ಗ್ರಾಮದಲ್ಲಿ ಶೋಕ ಹಾಗೂ ಆಕ್ರೋಶದ ವಾತಾವರಣ ಆವರಿಸಿತ್ತು. ಸುದ್ದಿ ತಿಳಿಯುತ್ತಿದ್ದಂತೆಯೇ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಮುಂದಿನ ತನಿಖೆ ಕೈಗೊಂಡಿದ್ದಾರೆ.